ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ರೇಷನ್ ಕಾರ್ಡ್ ದಾರರಿಗೆ ಇಲ್ಲಿ 31ನೇ ತಾರೀಕಿನ ಒಳಗಡೆ ನೀವು ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ಗಳು ರದ್ದಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಸರ್ಕಾರದ ಕಡೆಯಿಂದ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಹಾಗಿದ್ರೆ ಒಂದು ಕೆಲಸ ಏನು ಅಂತ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ಇವಾಗ ಏನು ಕಸ ಅಂತ ಹಾಕ್ತಿದ್ವಿ ಅಲ್ವಾ, ಸೊ ಟೌನ್ಗಳಲ್ಲಿ ಇರುವಂತವ್ರು ಏನ್ ಮಾಡ್ತಿದ್ರು, ಹಸಿ ಕಸ ಒಣ ಕಸ ಅಂತ ಬೇರ್ಪಡಿಸ್ಬಿಟ್ಟು ಕಸವನ್ನ ಹಾಕಿಸ್ಕೊಂಡು ಗಾಡಿಗಳಲ್ಲಿ ಮುನ್ಸಿಪಾಲಿಟಿ ಏನಿದೆ ಸೊ ಆ ಒಂದು ಗಾಡಿಗಳಿಗೆ ಹಾಕ್ಬಿಡ್ತಿದ್ರು. ಬಟ್ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಚಾರ್ಜಸ್ ಗಳು ಇರ್ತಿರ್ಲಿಲ್ಲ. ಸೊ ನಮ್ಗೆ ನಾವು ಎಷ್ಟು ಕೊಡ್ತೀವಿ ಅಷ್ಟನ್ನ ಇಸ್ಕೊಂಡು ಹೋಗಿರೋರು. ಬಟ್ ಇಲ್ಲಿ ಸರ್ಕಾರದ ಕಡೆಯಿಂದ ಇಷ್ಟೇ ಅಮೌಂಟ್ ಕೊಡಬೇಕು ಅಂತ ಇದುವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಇಸ್ಕೊಳ್ತಿರ್ಲಿಲ್ಲ. ಬಟ್ ಇನ್ನು ಮುಂದಕ್ಕೆ ನಿಮಗೆ ಆ ರೀತಿ ಆಗೋದಿಲ್ಲ. ಸೊ ಪ್ರತಿಯೊಂದಕ್ಕೂ ಕೂಡ ನಿಮಗೆ ಕಸವನ್ನ ಏನ್ ಹಾಕ್ತೀರಾ, ಸೊ ಆ ಕಸಕ್ಕೆ ಇನ್ ಮುಂದೆ ನೀವು ಹಣವನ್ನ ಕಟ್ಟಬೇಕಾಗತ್ತೆ. ಸೊ ಯಾವ ರೀತಿ ಕಟ್ಟೋದು, ನಾವು ಮನೆ ಬಾಡಿಗೆ ಇದೀವಿ ಸೊ ನಾವು ಕಟ್ಟಬೇಕಾ ಅಥವಾ ಯಾವ ರೀತಿ ಏನು ಎಷ್ಟು ಕಟ್ಟಬೇಕು ಅಂತ ನೀವು ಕೇಳಬಹುದು. ಸೊ ಅದ್ರ ಕಂಪ್ಲೀಟ್ ವಿವರವನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ವಿಸಿಟ್ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ರೇಷನ್ ಕಾರ್ಡ್ ದಾರರಿಗೆ ಒಂದು ಬಿಗ್ ಶಾಕ್ ನ್ಯೂಸ್ ಅಂತ ಹೇಳಿದೆ ಅಲ್ವಾ. ಏನಂತ ಅಂದ್ರೆ ನಿಮಗೆ ಪ್ರತಿ ಸಲನೂ ಕೂಡ ಇಲ್ಲಿ ಸರ್ಕಾರ ಹೇಳ್ಕೊಂಡ್ ಬಂದಿದೆ. ಏನಂತ ಅಂದ್ರೆ ರೇಷನ್ ಕಾರ್ಡ್ ಹೊಂದಿರೋರು ಪ್ರತಿಯೊಬ್ರು ಕೂಡ ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಲೇಬೇಕು ಅಂತ, ಅಂದ್ರೆ KYC ಅನ್ನ ಮಾಡಿಸಲೇಬೇಕು ಅಂತ. ಸೊ ಕೆಲವಷ್ಟು ಜನ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಇಲ್ಲಿ ರೇಷನ್ ಕಾರ್ಡ್ ಮುಖ್ಯಸ್ಥರು ಏನಿದ್ದಾರೆ, ಸೊ ಲೇಡೀಸ್ ಅಲ್ವಾ ಇವಾಗ, ಸೊ ಅವ್ರದನ್ನ ಮಾತ್ರ KYC ಅನ್ನ ಮಾಡಿಸಿದ್ದಾರೆ. ಉಳಿದಂತಹ ವ್ಯಕ್ತಿಗಳು ಏನಿರ್ತಾರೆ ಕುಟುಂಬಸ್ಥರು, ಸೊ ಅವ್ರದನ್ನ KYC ಮಾಡಿಸಿರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ, ನಮ್ಮ ರೇಷನ್ ಕಾರ್ಡ್ ಇಂದ ಹಲವಾರು ಬೆನಿಫಿಟ್ ಗಳನ್ನ ಹೊಂದಿದೀವಿ. ನಾವು ಹಾಸ್ಪಿಟಲ್ಗೆ ತೋರಿಸೋದಾಗಿರ್ಬೋದು, ರೇಷನ್ ಪಡೆಯೋದಾಗಿರ್ಬೋದು, ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯೋದಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ರೇಷನ್ ಕಾರ್ಡ್ ತುಂಬಾನೇ ಇಂಪಾರ್ಟೆಂಟ್. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಸರ್ಕಾರ ಅಂತ ಅಂದ್ರೆ ಮಾರ್ಚ್ 31ನೇ ತಾರೀಕಿನ ಒಳಗಡೆ ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಸಬೇಕು ಅಂತ. ಅಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿದೆ ಅಂತ ಅಂದ್ರೆ ಇಲ್ಲಿ ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. ಮುಖ್ಯಸ್ಥರದು ಕರೆಕ್ಟ್ ಆಗಿ ಲಿಂಕ್ ಆಗಿರುತ್ತೆ. ಸೊ ಇನ್ನ ಉಳಿದಂತಹ ಕುಟುಂಬಸ್ಥರು ಏನಿರ್ತಾರೆ ಸೊ ಅಲ್ವಾ, ಸೊ ಅವ್ರದನ್ನು ಕೂಡ ಇಲ್ಲಿ ಲಿಂಕ್ ಮಾಡಿಸಲೇಬೇಕು. ಸೊ ಪ್ರತಿಯೊಬ್ಬ ವ್ಯಕ್ತಿದು ಕೂಡ ಇಲ್ಲಿ KYC ಆಗಿರ್ಲೇಬೇಕು. ಅಂದ್ರೆ ಆಧಾರ್ ಕಾರ್ಡ್ ಅನ್ನ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಸಿರ್ಲೇಬೇಕು. ಇಲ್ಲ ಅಂತ ಅಂದ್ರೆ ನಿಮ್ಮ ಕಾರ್ಡ್ಗಳನ್ನ ನಾವು ರದ್ದು ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಫೈನಲ್ ವಾರ್ನಿಂಗ್ ಬಂದಿದೆ ಅಂತಾನೆ ಹೇಳ್ಬೋದು. ಸೊ ಯಾರೆಲ್ಲ ಇನ್ನೂ ಮಾಡಿಸ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕಸಕ್ಕೂ ಕೂಡ ಇಲ್ಲಿ ನಮ್ಮ ಸರ್ಕಾರ ಒಂದು ತೆರಿಗೆಯನ್ನ ಕಟ್ಟಿಸ್ಕೊಳ್ತಾ ಇದೆ ಅಂತ ಅಂದೆ ಅಲ್ವಾ. ಸೊ ಇಲ್ಲಿ ಏನಂತ ಅಂದ್ರೆ ಪ್ರತಿ KG ಆಗಿರ್ಬೋದು, ಸೊ ನೀವು ಎಷ್ಟು KG ಆಗ್ತೀರಾ ಸೊ ಅದ್ರ ಮೇಲೆ ಡಿಪೆಂಡ್ ಅಂತ. ಅಂದ್ರೆ ಕಮರ್ಷಿಯಲ್ ಆಗಿದ್ರೆ ನೀವು ರೆಂಟಿಗಿದ್ದೀರಾ ಅಂತ ಅಂದ್ರೆ ಸೊ ಅವರು ಕೂಡ ಕಟ್ಟಲೇಬೇಕು. ಸೊ ಅದು ಯಾವ ರೀತಿ ಅಂತ ಅಂದ್ರೆ ಇಲ್ಲಿ ನೀವು ಮನೆಯಲ್ಲಿ ಏನಿರ್ತೀರಾ ಅಲ್ವಾ, ಸೊ ಅವರು ಏನಂತ ಅಂದ್ರೆ ಇವಾಗ 30-40 ಅಂತ ಅಂದ್ರೆ ಇಷ್ಟು ಚದರ ಅಡಿ ಅಂತ ಏನಿರುತ್ತೆ ಅಲ್ವಾ, ಸೊ ಅಂತ ಆ ಒಂದು ಲೆಕ್ಕಾಚಾರದಲ್ಲಿ ಇಲ್ಲಿ ಅಮೌಂಟ್ ಅನ್ನ ಕಟ್ಟಿಸ್ಕೊಳ್ತಿರುವಂತದ್ದು. ಯಾವ ರೀತಿ ಅಂತ ಅಂದ್ರೆ ಇವಾಗ 30-40 ಅಂತ ಅಂದ್ರೆ 1200-1100 ಚದರ ಏನೋ ಬರುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ನನಗೆ ಅಷ್ಟು ಕ್ಲಾರಿಟಿ ಗೊತ್ತಿಲ್ಲ. ಬಟ್ 600 ಚದರ ಅಡಿ ಏನಿರುತ್ತೆ ಅಲ್ವಾ, ಸೊ ಆ ಒಂದು ರೀತಿಯಲ್ಲಿ ನೀವು ನೋಡೋದಾದ್ರೆ 600 ಚದರ ಅಡಿ ಮನೆಯಲ್ಲಿ ನೀವೇನಾದ್ರೂ ಇದ್ದೀರಾ ಅಂತ ಅಂದ್ರೆ ಸೊ ಅಂತವರು 10 ರೂಪಾಯಿಯನ್ನ ಕಟ್ಟಬೇಕಾಗುತ್ತೆ. ಇಲ್ಲಿ ಪ್ರತಿ ತಿಂಗಳಿಗೆ 10 ರೂಪಾಯಿಯನ್ನ ಕಟ್ಟಬೇಕಾಗುತ್ತೆ. ಅದೇ ನೆಕ್ಸ್ಟ್ ನೀವೇನಾದ್ರೂ 30-40 ಕಂಪ್ಲೀಟ್ ಆಗಿ ನೀವು ಸೈಟ್ ಅನ್ನ ಮನೆಯನ್ನ ಕಟ್ಕೊಂಡಿದ್ದೀರಾ ಅಂತ ಅಂದ್ರೆ ಅವ್ರು ಏನ್ ಮಾಡ್ಬೇಕಾಗುತ್ತೆ, 50 ರೂಪಾಯಿಯನ್ನ ಕಟ್ಟಬೇಕಾಗುತ್ತೆ. ಸೊ ಇದೇ ರೀತಿ ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ 100 ರೂಪಾಯಿ 150 ರೂಪಾಯಿ ಸೊ ಈ ರೀತಿ ನೀವು ಮನೆ ಎಷ್ಟು ಚದರ ಅಡಿಯಲ್ಲಿ ಇದೆ ಸೊ ಅಷ್ಟರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಇಲ್ಲಿ ಹಣವನ್ನ ಕಟ್ಟಿಸ್ಕೊಳ್ತಾ ಇದ್ದಾರೆ. ಇದೊಂದು ಕಡೆ ಆದ್ರೆ ನೀವು ಬಾಡಿಗೆ ಮನೆಯಲ್ಲಿ ಇದ್ದೀರಾ ಬೆಂಗಳೂರಲ್ಲಿ, ಸೊ ಹಳ್ಳಿಗಳಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಅವ್ರು ಒಂದ್ ಕಡೆ ಅದನ್ನ ಇವಾಗ ಜಮೀನ್ ಇರುತ್ತೆ ಸೊ ಜಮೀನ್ ಹಾಕೊಳ್ತಾರೆ, ಅಥವಾ ಏನಾದ್ರು ಗುಂಡಿ ಮಾಡ್ಕೊಂಡಿರ್ತಾರೆ ಸೊ ಗುಂಡಿಗಳಿಗೆ ಎಸ್ಕೊಂಡ್ಬಿಡ್ತಾರೆ. ಬಟ್ ಇಲ್ಲಿ ಟೌನ್ಗಳಲ್ಲಿ ಆ ರೀತಿ ಆಗೋದಿಲ್ಲ. ಜಿಲ್ಲೆ, ತಾಲೂಕು, ಹೋಬಳಿಗಳು, ಸೊ ಪುಟ ಸ್ಮಾಲ್ ಟೌನ್ಗಳು ಏನಿರುತ್ತೆ ಸೊ ಅಲ್ಲಿ ಆ ರೀತಿ ಆಗೋದಿಲ್ಲ. ಕಸವನ್ನ ಬೇರ್ಪಡಿಸಿನೇ ನೀವು ಹಾಕ್ಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗ್ತಿದೆ ಅಂತ ಅಂದ್ರೆ ಬಾಡಿಗೆ ಮನೆಯವರು ಏನ್ ಮಾಡ್ಬೇಕು ಅಂತ ಅಂದ್ರೆ ನೀವು ಏನ್ ಬಾಡಿಗೆ ಕಟ್ತೀರಾ, ವಾಟರ್ ಬಿಲ್, ನೆಕ್ಸ್ಟ್ ಕರೆಂಟ್ ಬಿಲ್ ಅಂತ ಏನ್ ಕಟ್ತೀರಾ ಅಲ್ವಾ, ಸೊ ಅದ್ರ ಜೊತೆಗೆ ಇವಾಗ ಒಂದು ಬಾಡಿಗೆ ಓನರ್ಗಳು ಏನಿರ್ತಾರೆ ಅಲ್ವಾ, ಸೊ ಆ ಓನರ್ಗಳಿಗೆ ಒಂದು ಚಾನ್ಸ್ ಸಿಕ್ತಂಗೆ ಆಗ್ಬಿಡ್ತು. ಸೊ ನಾವೀಗ ಕಸಕ್ಕೂ ಕೂಡ ನಾವು ದುಡ್ಡು ಕಟ್ಟಬೇಕು. ಸೊ ಆ ರೀತಿ ಹೇಳ್ಕೊಂಡ್ಬಿಟ್ಟು ಇವಾಗ ಏನ್ ಮಾಡ್ತಾರೆ, ಬಾಡಿಗೆನೂ ಕೂಡ ಜಾಸ್ತಿ ಮಾಡೋಕೆ ಮುಂದಾಗ್ತಾರೆ ಅಂತಾನೆ ಹೇಳ್ಬೋದು. ಅದೇ ನೆಕ್ಸ್ಟ್ ನೀವು ಅವ್ರಿಗೆ ಕೊಡಬೇಕಾಗುತ್ತೆ. ಇವಾಗ ವಾಟರ್ ಬಿಲ್, ಕರೆಂಟ್ ಬಿಲ್ ಯಾವ ರೀತಿ ಕೊಡ್ತೀರಾ ಸೊ ಇದನ್ನು ಸೇರಿಸ್ಬಿಟ್ಟು ಅವ್ರಿಗೆ ಕೊಟ್ಟರೆ ಇಲ್ಲಿ ಪ್ರತಿ ತಿಂಗಳದ್ದು ಕೂಡ ಅವರು ಕೌಂಟ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಕಟ್ಕೊಂಡ್ಬಿಡ್ತಾರೆ. ಸೊ ಈ ರೀತಿ ಕಮರ್ಷಿಯಲ್ ಪ್ಲೇಸ್ಗಳಲ್ಲಿ 5 kgಗೆ 500 ರೂಪಾಯಿ, ನೆಕ್ಸ್ಟ್ 10 kgಗೆ 1400 ರೂಪಾಯಿ, ನೆಕ್ಸ್ಟ್ 25 kgಗೆ 3500 ರೂಪಾಯಿ ಹಣವನ್ನ ಕಟ್ಟಬೇಕಾಗುತ್ತೆ. ಸೊ ಇದನ್ನ ಯಾವ ರೀತಿ ಕಟ್ಟೋದು, ಎಲ್ಲಿ ಹೋಗಿ ಕಟ್ಟೋದು ಅಂತ ನೀವು ಕೇಳ್ಬೋದು. ಸೊ ಇವಾಗ ನಿಮ್ಮ ಮನೆಗಳಿಗೆ ಏನ್ ಕಟ್ತೀರಾ ಅಲ್ವಾ, ತೆರಿಗೆ ಅಂತ ಏನ್ ಕಟ್ತೀರಾ, ಸೊ 6 ತಿಂಗಳಿಗಾಗಿರ್ಬೋದು, ವರ್ಷಕ್ಕಾಗಿರ್ಬೋದು, ಈ ರೀತಿ ಕಟ್ತಾ ಬರ್ತಿರ್ತೀರಾ. ಸೊ ಅದ್ರ ಜೊತೆನೆ ನೀವು ಏನ್ ಮಾಡ್ಬೇಕಾಗುತ್ತೆ, ಅಲ್ಲೇನೆ ಕಟ್ಟಬೇಕಾಗುತ್ತೆ ಅಂತ. ಅಂದ್ರೆ ನೀವು ಎಷ್ಟು ಚದರ ಅಡಿ ಮನೆಯಲ್ಲಿ ಇದ್ದೀರಾ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿ ಎಲ್ಲಾನು ಕೂಡ ಇರುತ್ತೆ. ಸೊ ಹಾಗಾಗಿ ಏನ್ ಮಾಡ್ತಾರೆ, ನೀವು ಅಲ್ಲೇನೆ ಅಮೌಂಟ್ ಅನ್ನ ಕಟ್ಟಬೇಕಾಗುತ್ತೆ. ಇವಾಗ ಬಾಡಿಗೆದಾರರು ಏನ್ ಮಾಡ್ತಾರೆ ಅಂತ ಅಂದ್ರೆ ಪ್ರತಿ ತಿಂಗಳು ಕೌಂಟ್ ಮಾಡ್ಕೊಂಡು 6 ತಿಂಗಳಿಗಾಗಿರ್ಬೋದು, ವರ್ಷಕ್ಕಾಗಿರ್ಬೋದು ಅವರು ಅಮೌಂಟ್ ಅನ್ನ ಕಟ್ಕೊಂಡ್ಬಿಡ್ತಾರೆ. ಸೊ ಸ್ವಂತ ಮನೆಯಲ್ಲಿ ಇದ್ದೀರಾ ಅಂತ ಅಂದ್ರೆ ನೀವು ಏನು ತೆರಿಗೆಗಳನ್ನ ಕಟ್ತೀರಾ ಅಲ್ವಾ, ಮನೆ ತೆರಿಗೆ, ಸೊ ಅದ್ರ ಜೊತೆಗೆ ನೀವು ಕಟ್ಟಬೇಕಾಗುತ್ತೆ. ಕಮರ್ಷಿಯಲ್ ಪ್ಲೇಸ್ ಗಳೇನಾಗಿರುತ್ತೆ ಸೊ ಅಲ್ಲಿಗೆ ತುಂಬಾನೇ ಇದಕ್ಕೋಸ್ಕರನೇ ದುಡ್ಡನ್ನ ನೀವು ಕಟ್ಟಬೇಕಾಗುತ್ತೆ. ನಮ್ಮ ಸರ್ಕಾರ ಏನ್ ಮಾಡಿದೆ ಅಂತ ಅಂದ್ರೆ ಇವಾಗ ನಮಗೆ ಕೊಟ್ಟಿರೋ ಯೋಜನೆಗಳಿಗೆ ಹಣವನ್ನ ಒದಗಿಸೋಕಾಗ್ದಲ್ಲ ಇವಾಗ ಎಲ್ಲೆಲ್ಲಿ ನಾವು ಎಕ್ಕಿ ಹಣವನ್ನ ತೆಗಿಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಈ ಕಸದಲ್ಲೂ ಕೂಡ ಇವರು ಅಮೌಂಟ್ ಅನ್ನ ಇಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅಂತ ಅಂದ್ರೆ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಈ ಯೋಜನೆಗಳನ್ನ ಕೊಡೋದು ಯಾಕೆ, ಈ ರೀತಿ ಬಡ ಜನಗಳ ಹತ್ರ ವಸೂಲಿ ಮಾಡೋದು ಯಾಕೆ, ನಮ್ಮಿಂದನೇ ಇಸ್ಕೊಂಡು ನಮಗೆ ಕೊಡುವಂತಹ ಅಗತ್ಯ ಇದೆಯಾ. ಸೊ ಕೊಡೋದಕ್ಕೆ 2000 ಕೊಡ್ತಿದೀವಿ ಅಂತ ದೊಡ್ಡದಾಗಿ
ಆಗಿ ಹೇಳ್ಕೊಳ್ತಾರೆ. ಸೊ ಎಷ್ಟತ್ರ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದ್ರ ಬೆಲೆಯನ್ನು ಕೂಡ ಇಲ್ಲಿ ಜಾಸ್ತಿ ಮಾಡ್ಕೊಂಡು ಕೊನೆಗೆ ಈ ಒಂದು ಕಾರ್ಪೊರೇಷನ್ ಇದ್ರಲ್ಲೂ ಕೂಡ ಈ ಕಸದಲ್ಲೂ ಕೂಡ ಹಣವನ್ನ ಕಲೆಕ್ಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದು ಏಪ್ರಿಲ್ 1ನೇ ತಾರೀಕಿನಿಂದನೇ ಜಾರಿಗೆ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಅದರಲ್ಲೂ ಬೆಂಗಳೂರಿಂದನೇ ಕೂಡ ಪ್ರಪ್ರಥಮವಾಗಿ ಸ್ಟಾರ್ಟ್ ಆಗ್ತಿರುವಂತದ್ದು. ಸೊ ಹಾಗಾಗಿ ಬೆಂಗಳೂರು ಜನತೆಗೆ ಬಿಗ್ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು.